ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾದ್ಮೇಲೆ ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರದ ಕಡೆ ದಿನ, ಉತ್ತರಾಯಣ, ಶಿಷ್ಯ ಋತು, ಪಾಲ್ಗುಣ, ಬಹುಳ, ಚತುರ್ದಶಿ ಪ್ಲಸ್ ಅಮಾವಾಸ್ಯೆ. ಬೆಳಗ್ಗೆ 7 ಗಂಟೆವರೆಗೂ ಚತುರ್ದಶಿ, ಆಮೇಲೆ ಅಮಾವಾಸ್ಯೆ ಅಂತ. ಅಮಾವಾಸ್ಯೆ ಪೂರ್ತಿ ಲೆಕ್ಕ ನಾಳೆ ಈ ದಿನ ಬಂದುಬಿಡ್ತಕ್ಕಂಥದ್ದು. ಈ ದಿನ ನಾವು ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಕಡೆ ದಿನದಲ್ಲಿದ್ದೀವಿ ಅಂತ. ವಾರ ಬಂದು ಬುಧವಾರ, ದಿನಾಂಕ ಬಂದು 18/3/2026. ಇನ್ನು ಮಾಮೂಲಿಯಂತೆ ಪಂಚಾಂಗಕ್ಕೆ ಬಂದಾಗ ವಾರ ಬುಧವಾರ, ತಿಥಿ ಬಂದು ಚತುರ್ದಶಿ 7 ಗಂಟೆ 40 ನಿಮಿಷವರೆಗೂ, ತದನಂತರದಲ್ಲಿ ಅಮಾವಾಸ್ಯೆ, ನಕ್ಷತ್ರ ಬಂದು ಪೂರ್ವಭಾದ್ರ ಬೆಳಗಿನ ಜಾವ 5:22, ಯೋಗ ಬಂದು ಶುಭ ಯೋಗ, ಕರ್ಣ ಬಂದು ಶಕುನಿ ಅಂತಕ್ಕಂಥ ಕರ್ಣ ಇರ್ತಕ್ಕಂಥದ್ದು. ಅದರ ಮುಂದಕ್ಕೆ ಬಂದಾಗ ರಾಹುಕಾಲ ಬಂದು 12ರಿಂದ 1:30, ಗುಳಿಕ ಕಾಲ 10:30ರಿಂದ 12, ಅರ್ಧ ಪ್ರಹರಿ 6ರಿಂದ 7:30, ಯಮಗಂಡ 7:30ರಿಂದ 9. ಇದು ಇನ್ನು ಅಮೃತ ಗಳಿಗೆಗಳು 4:30ರಿಂದ 6 ಸಾಯಂಕಾಲದಲ್ಲಿ ಇರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ಈ ದಿನದ ಭವಿಷ್ಯಕ್ಕೆ ಬಂದಾಗ, ಮೇಷರಾಶಿಯವರಿಗೆ ಕಾರ್ಯ ಸಫಲತೆ, ಧನಲಾಭ, ಶಿಕ್ಷಕರು, ವೈದ್ಯರು, ವೈದ್ಯ ಸಹಾಯಕರು ಇವರಿಗೆಲ್ಲರಿಗೂ ಉತ್ತಮ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಬೆಳೆಗಾರರಿಗೆ, ರೈತರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಇದನ್ನು ವ್ಯಾಪಾರ ಮಾಡೋರು, ಪೂಜಾ ದ್ರವ್ಯಗಳು ಮಾಡ್ತಕ್ಕಂಥವ್ರು, ಹೋಮ ದ್ರವ್ಯಗಳು ವ್ಯಾಪಾರ ಮಾಡ್ತಕ್ಕಂಥವ್ರು ಯುಗಾದಿ ವಿಶೇಷಕ್ಕೆ ಒಳ್ಳೆ ವ್ಯಾಪಾರ ಮಾಡ್ಕೊಳ್ತಾರೆ. ನೀವು ನಾರಾಯಣ ಸೂಕ್ತವನ್ನು ಪಠಿಸಿ. 6 ಅದೃಷ್ಟ ಸಂಖ್ಯೆ ವಾಯುವ್ಯ, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಕಾರ್ಯ ವಿಘ್ನ, ಹಿಡಿದ ಕಾರ್ಯಗಳಲ್ಲಿ ನಿಧಾನ ಪ್ರಗತಿ, ಧನಲಾಭ, ಭತ್ತ ಕಬ್ಬು ಬೆಳೆಗಾರರಿಗೆ ಉತ್ತಮ ಕಾರ್ಯ ಪ್ರಗತಿ. ಈ ರಸಗೊಬ್ಬರ ಮಾಡ್ತಕ್ಕಂಥವ್ರು, ಈ ಕ್ರಿಮಿಕೀಟನಾಶಕಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಬೆಳಗ್ಗೆ ಎದ್ದು ವಿಷ್ಣು ಸಹಸ್ರನಾಮವನ್ನು ಆಲಿಸಿ ಅಥವಾ ಪಠಿಸಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕಪ್ಪು ಬಣ್ಣ, ಅದೃಷ್ಟ ಬಣ್ಣ. ಅಲ್ಲದೆ ಮಿಥುನ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸುಧಾರಣೆ, ಹಣಕಾಸಿನ ಕೊರತೆ ಸ್ವಲ್ಪ ನೀಗ್ತಕ್ಕಂಥದ್ದು, ನೆಮ್ಮದಿ. ಈ ಹುಣಸೆ ಹಣ್ಣು ಬೆಲ್ಲ ಬೆಳೆದಿರ್ತಾರಲ್ಲ ರೈತರು, ಅವರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಒಳ್ಳೆ ವ್ಯಾಪಾರ ಆಗ್ತಕ್ಕ, ಒಳ್ಳೆ ಲಾಭ ಸಿಗ್ತಕ್ಕಂಥದ್ದು, ರೇಟ್ಗಳಾಗ್ತಕ್ಕಂಥದ್ದು. ಈ ತರಕಾರಿ ತೆಂಗಿನಕಾಯಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅವರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ. ನೀವು ವೆಂಕಟೇಶ್ವರ ಸುಪ್ರಭಾತವನ್ನು ಬೆಳಿಗ್ಗೆ ಎದ್ದು ಕೇಳಿ, ಅದರಿಂದ ನಿಮಗೆ ದಿನವೆಲ್ಲ ಶುಭಕರವಾಗಿ ನಡೀತಕ್ಕಂಥದ್ದು. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಹಿಡಿದ ಎಲ್ಲ ಕಾರ್ಯಗಳಲ್ಲಿ ಮಿಶ್ರ ಫಲಗಳು ಆದಂಗಿರ್ತದೆ, ಆಗಿರಲ್ಲ. ಆದಾಯದ ಕೊರತೆ, ಕುಟುಂಬದಲ್ಲಿ ಸೌಖ್ಯ, ಹೂವು ಹಣ್ಣು ತರಕಾರಿ ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆ ಸಂತಸವಾಗಿರ್ತಕ್ಕಂಥದ್ದು, ಒಳ್ಳೆ ರೇಟ್ ಸಿಕ್ಕಂತಕ್ಕಂಥದ್ದು. ಈ ಡ್ರೈ ಫ್ರೂಟ್ಸ್ ಮಾಡ್ತಕ್ಕಂಥವ್ರು, ಈ ಸಾಂಬಾರು ಜನಸುಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಸೂರ್ಯ ಭಗವಾನನ್ನು ಧ್ಯಾನಿಸಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಹಣಕಾಸು ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥದ್ದು, ಕಾರ್ಯ ನಿಧಾನ, ಮಕ್ಕಳಿಂದ ಶುಭ ಸುದ್ದಿ, ಹುರುಳಿ, ಅವರೆ, ತೊಗರಿ, ಅಲಸಂದೆ ಬೆಳೀತಕ್ಕಂಥ ರೈತರಿಗಂತೂ ಭಾಳ ಶುಭಕರವಾಗಿರ್ತಕ್ಕಂಥ ದಿನ. ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಸಿಕ್ಕತ್ತೆ. ದಿನಸಿ ಅಂಗಡಿಗಳಿರ್ತದೆ ನೋಡಿ, ರಿಟೇಲ್ ಟ್ರೇಡರ್ಸು, ಈ ನಮಗೆ ಅವಶ್ಯಕೋಸ್ಕರ ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥ ಹಬ್ಬದ ಪ್ರಯುಕ್ತ ಅವ್ರಿಗೆ ನೀವು ಸೂರ್ಯಮಂಡಲ ಸೂಕ್ತವನ್ನು ಪಠಿಸಿ ಬೆಳಗ್ಗೆ ಎದ್ದು ಅಥವಾ ಕೇಳಿ, ನಿಮಗೆ ಶುಭಕರವಾಗಿರುತ್ತೆ ದಿನವೆಲ್ಲ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಹಿಡಿದ ಕಾರ್ಯಗಳಲ್ಲಿ ಪ್ರಗತಿ. ಏನೇನು ಅಂದ್ಕೊಂಡಿರ್ತೀರೋ ಅದೆಲ್ಲ ಮುಗಿಸ್ಬಿಡ್ತೀರಿ ಇವತ್ತು. ಗೊಂದಲಗಳ ನಿವಾರಣೆ, ಹುಣಸೆ ಹಣ್ಣು ಬೆಲ್ಲ ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆ ರೇಟ್ ಸಿಗ್ತಕ್ಕಂಥದ್ದು. ಈ ವೇಳೆದಲ್ಲಿ ಅಡಿಕೆ, ತೆಂಗಿನಕಾಯಿ ಯಾರು ವ್ಯಾಪಾರ ಮಾಡ್ತಾರೆ ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಆದಿತ್ಯ ಹೃದಯವನ್ನು ಪಠಿಸಿ ಅಥವಾ ಕೇಳಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲದೆ ತುಲಾರಾಶಿಗೆ ಬಂದಾಗ ಪ್ರಯಾಣ ಹಾಗೂ ಪ್ರಯಾಣದಿಂದ ಲಾಭ, ಉತ್ತಮ ಹಣಕಾಸು ನಿರ್ವಹಣೆ, ಮಕ್ಕಳಿಂದ ಶುಭ ಸುದ್ದಿ. ಹೈನುಗಾರಿಕೆಯಲ್ಲಿ ರೇಷ್ಮೆ ಕೃಷಿ ಮಾಡ್ತಕ್ಕಂಥ ರೈತರಿಗೆ ಸೂಕ್ತವಾಗಿರ್ತಕ್ಕಂಥ ದಿನ. ತೋಟಗಾರ ಮಾಡ್ತಕ್ಕಂಥವ್ರಿಗಂತೂ ಬಹಳ ಒಳ್ಳೆಯ ಲಾಭಾಂಶ ಇರ್ತಕ್ಕಂಥ ದಿನ ಇವತ್ತು. ಯಾರೋ ಹಾಲಿನ ಉತ್ಪನ್ನಗಳು ಮಾಡ್ತಾರೆ, ಹಾಲು, ಮೊಸರು, ತುಪ್ಪ ಇಂಥದ್ದನ್ನು ಯಾರು ಮಾಡ್ತಾರೆ ಅಂಗಡಿಗಳಲ್ಲಿ, ಅವರಿಗೆ ಒಳ್ಳೆಯದಾದ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಪುರುಷ ಸೂಕ್ತ ಪಾವನ ಮಂತ್ರವನ್ನು ಕೇಳಿ ಅಥವಾ ಪಠಿಸಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕಪ್ಪು ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ದೇಹಾಲಸ್ಯ, ಕಾರ್ಯ ವಿಘ್ನ, ವೃತ ತಿರುಗಾಟ. ಆದರೂ ಸಹ ನೆಮ್ಮದಿಯಾಗಿರ್ತೀರಿ ಇವತ್ತು. ಎಷ್ಟು ತೊಂದರೆಗಳಿದ್ರೂ ಸಹ ಈ ಹೂವು ಹಣ್ಣು ಪೂಜಾ ದ್ರವ್ಯ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆ ಲಾಭ ಆಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ನೀವು ವಿಷ್ಣುನಾಮ ಸ್ಮರಣೆ ಮಾಡಿ.
3 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಳದಿ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿದಾದ್ಮೇಲೆ ಧನುಸು ರಾಶಿಗೆ ಬಂದಾಗ ಧನುಸು ರಾಶಿಯವರಿರ್ತಕ್ಕಂಥ ಜನಗಳಿಗೆ ಹಣಕಾಸಿನ ಕೊರತೆ ನಿವಾರಣೆ ಆಗ್ತಕ್ಕಂಥದ್ದು, ಕಾರ್ಯ ಪ್ರಗತಿ. ನಿಮ್ಮ ಮಕ್ಕಳು ಓದ್ತಾ ಇದ್ದರೆ, ಎಜುಕೇಷನ್ ಮಾಡ್ತಾಯಿದ್ರೆ ಅವರಿಂದ ನಿಮಗೆ ಶುಭಕರವಾಗಿರ್ತಕ್ಕಂಥ ಸುದ್ದಿಗಳು ಬರ್ತಕ್ಕಂಥದ್ದು. ಈ ಮಾವು, ಹಲಸು, ಗೇರು ಬೀಜ ಬೆಳೀತಕ್ಕಂಥವ್ರಿಗೆ ಅವ್ರಿಗೆಲ್ಲ ಒಳ್ಳೆ ಮಾರ್ಗದರ್ಶನ, ಕೆಲಸಗಾರ ಸಿಕ್ಕಿ ಮಾಡಬೇಕಾದಂಥ ಕೆಲಸಗಳೆಲ್ಲ ಪ್ರಗತಿ ಇರತಕ್ಕಂಥದ್ದು. ಹೂವು, ಹಣ್ಣು, ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ಗ್ರಾಮದೇವತೆಯನ್ನು ಪಡಿಸಿ. ಅದೇ ಅಲ್ಲದೆ ರಿಟೇಲ್ ಟ್ರೇಡರ್ಸ್ ಇರ್ತಾರಲ್ಲ, ದಿನಸಿ ವಸ್ತುಗಳು ಮಾಡ್ತಕ್ಕಂಥವ್ರು, ಈ ಹಾಲು ಅಂತಕ್ಕಂಥ ಮಾಡ್ತಕ್ಕಂಥಲ್ಲ ರಿಟೇಲರ್ಸ್ಗೆಲ್ಲ ಒಳ್ಳೆ ಲಾಭದಾಯಕ, ಯಾವುದೇ ಆಗಲಿ ಬಿಡಿ ರಿಟೇಲರ್ಸ್ಗೆ. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಹಿಡಿದ ಕಾರ್ಯಗಳಲ್ಲಿ ಅಲ್ಪ ಪ್ರಗತಿ, ಆದಾಯದಲ್ಲಿ ಸ್ಥಿರತೆ, ವೃಥಾ ತಿರುಗಾಟ, ಹೈನುಗಾರಿಕೆಯಲ್ಲಿ ಶುಭ. ಯಾರೋ ಈ ಜವಳಿ, ರೆಡಿಮೇಡ್ ಗಾರ್ಮೆಂಟ್ಸ್ ಮಾಡ್ತಕ್ಕಂಥವ್ರು, ಈ ಚಪ್ಪಲಿಗಳು, ಬೂಟ್ಸ್ ಮಾಡ್ತಕ್ಕಂಥ ಅಂಗಡಿಗಳವರು, ಅವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಇವತ್ತು ತಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಆಚೆಗೆ ಕುಂಭರಾಶಿಗೆ ಬಂದಾಗ ಕಾರ್ಯವಿಘ್ನ, ವ್ಯವಹಾರಗಳಲ್ಲಿ ಮಂದಗತಿ, ರೇಷ್ಮೆ ಬೆಳೆಗಾರರಿಗೆ ಶುಭ, ಅಣಬೆ ಬೆಳೆಗಾರರಿಗೆ ಶುಭ, ಜೇನು ಸಾಕಣೆವರೆಗೂ ಶುಭ ಇರತಕ್ಕಂಥದ್ದು. ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಹೂವು, ಹಣ್ಣು, ತೆಂಗಿನಕಾಯಿ ಇಂಥದ್ದು ಮಾರ್ತಕ್ಕಂಥವ್ರು, ಪೂಜಾ ದ್ರವ್ಯ ಎಲ್ಲ ರಿಟೇಲರ್ಸು, ಇಂಥ ದಿನಬಳಕೆ ವಸ್ತುಗಳು ಯಾರು ಮಾರ್ತಾರೆ ಅವ್ರಿಗೆಲ್ಲ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಇವತ್ತು ನೀವು ನಿಮ್ಮ ನಾರಾಯಣ ಸ್ಮರಣೆ ಮಾಡಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಆದಮೇಲೆ 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಮಕರದಿಂದ ಕುಂಭರಾಶಿಗೆ ಬಂದಾಗ ಅಲ್ಲಿಂದ ಮೀನರಾಶಿಗೆ ಬಂದಾಗ, ಮಕರ, ಕುಂಭ, ಮೀನು ನೋಡಿ ಎಲ್ಲನೂ ಈ ರಾಶಿಗಳಲ್ಲಿ ಈ ಮಕರ, ಕುಂಭ, ಮೀನುಗಳಿಗೆ ಶನಿಗೆ ಹತ್ತಿರ ಇರ್ತಕ್ಕಂಥ ರಾಶಿಗಳು. ಈ ವರ್ಷ ಕೊನೆಯಲ್ಲಿ ಸಹ ಇವರಿಗೆ ಸ್ವಲ್ಪ ಈಗ ಒಳ್ಳೆ ಶುಭಕರವಾಗಿರ್ತಕ್ಕಂಥಗಳಾಗ್ತದೆ. ಯಾಕಂದರೆ ರಾಹು ಎಲ್ಲ ಹತ್ರ ಇರ್ತಕ್ಕಂಥವ್ರು. ಕಾರ್ಯ ಸಫಲತೆ, ಬಂಧು ಮಿಲನ, ಕ್ಷೇತ್ರ ದರ್ಶನ, ನೆಮ್ಮದಿ, ಕುರಿ, ಮೇಕೆ, ಕೋಳಿ ಸಾಕಾಣಿಕೆದಾರರಿಗೆ ಶುಭಕರ ಇರ್ತಕ್ಕಂಥ ದಿನ. ಹೂವು, ಹಣ್ಣು, ತರಕಾರಿ, ಪೂಜಾ ದ್ರವ್ಯಗಳು, ದಿನಬಳಕೆ ವಸ್ತುಗಳು, ಅಂಗಡಿ ಮುಗಟ್ಟು ಮಾರ್ತಕ್ಕಂಥ ವಸ್ತುಗಳು, ಜವಳಿ ಮಾರ್ತಕ್ಕಂಥ ಎಲ್ಲ ರಿಟೇಲ್ ಟ್ರೇಡರ್ಸ್ಗೂ ಶುಭಕರವಾಗಿರ್ತಕ್ಕಂಥ ದಿನ. ಅದರಲ್ಲಿ ಜಾನುವಾರು ವ್ಯಾಪಾರಿಗಳಿಗಂತೂ ಬಹಳ ಲಾಭಕರವಾಗಿರ್ತಕ್ಕಂಥದ್ದು. ನೀವು ಆಂಜನೇಯ ಸ್ವಾಮಿ ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಳದಿ ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಂದರೆ ವಿಶ್ವಾವಸುನಾಮ ಸಂವತ್ಸರದ ಕಡೆ ದಿನದ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದು. ಇನ್ನು ಯುಗಾದಿ ಹಬ್ಬ ಬರ್ತದೆ. ಆ ದಿನ ನಿಮಗೆ ಏನೇನು ಬೇಕೋ ವಿಷಯಗಳನ್ನು ತಿಳಿಸ್ತೀನಿ. ನಿಮಗೆಲ್ಲರಿಗೂ ಈ ದಿನ ಆ ಮಹಾವಿಷ್ಣುವಿನ ದಯದಿಂದ ದಿನವೆಲ್ಲ ಚೆನ್ನಾಗಿ ನಡೀಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ಹಬ್ಬದ ಸಿದ್ಧತೆ ಚೆನ್ನಾಗಿ ನಡೀಲಿ ಅಂತ ಕಳಕಳಿಯಾಗಿ ಮನವಿ ಮಾಡ್ತೀನಿ. ಆದಮೇಲೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡುತ್ತಾ ಈ ದಿನದ ನಮ್ಮ ದಿನಭವಿಷ್ಯ ಕಾರ್ಯಕ್ರಮ, ಸಾಯಿ ಸ್ಮೃತಿ ದಿನಭವಿಷ್ಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಜೈ ಶ್ರೀರಾಮ್.